ಪಬ್ಲಿಕ್ ವಾಯ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಗ್ಯಾಸ್ ಟ್ರಬಲ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬನ್ನಿ, ಜ್ಯೋತಿ ಅನ್ನುವಂಥವರು ಒಬ್ಬ ಗೃಹಿಣಿ ನಮ್ಮ ಕರೆ ಮಾಡಿದ್ದಾರೆ ಮೈಸೂರಿನಿಂದ. ಜ್ಯೋತಿ ಅವರೇ, ತಮ್ಮ ಪ್ರಶ್ನೆ ಏನು ಹೇಳಬೇಕು ಅಂತೀರಿ ಗ್ಯಾಸ್ ಟ್ರಬಲ್ ಬಗ್ಗೆ? ಜ್ಯೋತಿ, ನನ್ನ ಧ್ವನಿ ಕೇಳ್ತಾ ಇದೆಯಾ ಮೇಡಮ್? ಸರ್, ನಮ್ಗೆ ಅವಾಗ ಈ ತರ ಸ್ಟ್ರೈಕ್ ಮಾಡೋದ್ರಿಂದ ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ಟೈಮ್ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಹೇಳಿ ಅಮ್ಮ, ನೀವು ಟಿವಿ ನೋಡ್ಕೊಂಡು ಹೇಳ್ಬೇಡಿ. ನಿಮ್ ಪ್ರಶ್ನೆ ಮುಂದುವರಿಸಿ ದಯವಿಟ್ಟು. ಮತ್ತೆ ನಮ್ಗೆ ಅವಾಗ ಇವರು ಕಂಪ್ಯೂಟರ್ ಅಲ್ಲಿ ಆನ್ ಮಾಡಿ ಆನ್ಲೈನ್ ಅಲ್ಲಿ ಮಾಡ್ಕೊಳ್ಳಿ ಅದು ಇದು ಅಂತ ಹೇಳ್ತಾ ಇರ್ತಾರೆ. ನಮ್ಗೆ ತುಂಬಾ ತೊಂದರೆ ಆಗುತ್ತೆ. ಅವಿದ್ಯಾವಂತರೆಲ್ಲ ಏನ್ ಮಾಡ್ಬೇಕು ಸರ್? ಓಕೆ ಓಕೆ. ಸೊ ಯಾವಾಗ್ಲೂ ಯಾವಾಗ ನೋಡಿ ಸ್ಟ್ರೈಕ್ ಈ ಕಡೆ ನಮ್ಗೆ ಗ್ಯಾಸ್ ಸೀಮೆಣ್ಣೆನೂ ಸಿಗಲ್ಲ, ಸೌದೆಗಳು ಸಿಗಲ್ಲ. ಈ ತರ ತೊಂದರೆ ಆಗ್ತಾ ಇದ್ರೆ ನಮ್ಮಂತವರೆಲ್ಲ ಏನ್ ಮಾಡ್ಬೇಕು? ಓಕೆ, ನಿಮ್ಮ ಪ್ರಶ್ನೆಯಲ್ಲಿ 2 ಪ್ರಶ್ನೆಗಳಿವೆಮ್ಮ. ಮೊದಲು ಚಂದ್ರು ಪಟೇಲ್ ಉತ್ತರ ಕೊಡ್ತಾರೆ. ಅವಿದ್ಯಾವಂತರು ಬುಕ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ, ಏನ್ ಮಾಡ್ಬೇಕು ಅನ್ನುವಂಥದ್ದು ಅವ್ರ ಮೊದಲನೇ ಪ್ರಶ್ನೆ. ಅದಾದ ನಂತರ ಷಣ್ಮುಖಪ್ಪ ಉತ್ತರ ಕೊಡಬೇಕು. ಪದೇ ಪದೇ ಸ್ಟ್ರೈಕ್ ಯಾಕೆ ಮಾಡ್ತಾರೆ ಅನ್ನುವಂಥದ್ದು ಹೇಳಿ ಸರ್. ತಾವಳಿ ಸರ್, ಏನಾಗಿದೆ, ಮೇನಲ್ಲಿ ಕಳೆದ ಮೇನಲ್ಲಿ 2011 ಮೇನಲ್ಲೇ ನಾವು ಎಲ್ಲ ಗ್ರಾಹಕರಿಗೆ ಯಾವ ರೀತಿ ಆಟೋಮೇಟೆಡ್ ಅಂದರೆ, ಈಗ ನೋಡಿ ಸುಮಾರು ವರ್ಷಗಳಿಂದನೇ ಎಲ್ಲ ಒಂದು ಸರ್ಕಾರ ಸ್ವಾಮ್ಯದ ರೈಲ್ವೆ ಬುಕ್ಕಿಂಗ್ ಇರ್ಬೋದು ಅಥವಾ ಯಾವುದೇ ಒಂದು ತೊಗೊಂಡ್ರೂ, ಯಾಕಂದರೆ ಅಲ್ಲಿ ಒಬ್ಬ ವ್ಯಕ್ತಿ ಅದಕ್ಕೆ ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ವೇರ್ ದೇ ವಿಲ್ ಗೆಟ್ ಮೋರ್ ಕಾಲ್ಸ್, ಅಲ್ಲಿ IVRS ಅನ್ನೋ ಸಿಸ್ಟಮ್ ಹಾಕ್ಬಿಡ್ತಾರೆ. ಓಕೆ, ಅದಕ್ಕೆ ಅವರು ಇಂಟ್ರಾಕ್ಟ್ ಆಗಿ ಅದನ್ನು ಆನ್ಸರ್ ಮಾಡಬೇಕಾಗುತ್ತೆ ನಂಬರ್ಗಳ ಅವ್ರ ಫೋನ್ ಮುಖಾಂತರನೇ. ಅದು ಕೆಲವಾರು ಫಸ್ಟ್ ಟೈಮ್ ಅವ್ರಿಗೆ ತೊಂದರೆ ಆಗ್ಬೋದು, ತದನಂತರ ಅವರು ತುಂಬ ಈಸಿಯಾಗಿ ಅದಾಗುತ್ತೆ. ಅದೇನು ಅಷ್ಟು ನನಗನ್ಸುತ್ತೆ, ಒಂದ್ಸಲ ಅವ್ರು ನಮ್ಮ ಎಲ್ಲ ಗ್ರಾಹಕರು ಡಿಸ್ಟ್ರಿಬ್ಯೂಟರ್ ಶೋರೂಮ್ಗೆ ಹೋದ್ರೆ ಅಲ್ಲಿ ಫೀಡೇ ಮಾಡ್ಬಿಡ್ಬೋದು. ತುಂಬ ಜನಕ್ಕೆ ಹಿಂಗೆ ಗೊತ್ತಾ, ತುಂಬ ಜನಕ್ಕೆ ಇನ್ನೂ ಮೊಬೈಲ್ ರಿಸೀವ್ ಮಾಡೋದು ಗೊತ್ತಿಲ್ಲ ಸರ್ ನಮ್ಮ ಜನಗಳಿಗೆ ಪಾಪ. ಆಮೇಲೆ ಅದ್ರಲ್ಲಿ ಏನಿದೆ ಏನು ಅದಂತೂ ದೂರದ ಮಾತದು, ಗೊತ್ತಿಲ್ದಿರೋ ಸಂಗತಿ. ಇನ್ನು ಷಣ್ಮುಖಪ್ಪನವ್ರೆ, ಒಬ್ರು ಗೃಹಿಣಿ ಕೇಳ್ತಾ ಇದ್ದಾರೆ ಜ್ಯೋತಿ ಅನ್ನುವಂಥವ್ರು. ಯಾಕೆ ಪದೇ ಪದೇ ಸ್ಟ್ರೈಕ್ ಮಾಡ್ತೀರಿ? ಪದೇ ಸ್ಟ್ರೈಕ್ ಇದು ತನಕ ಮಾಡಿಲ್ಲ. 3 ವರ್ಷಕ್ಕೆ ಒಂದು ಸಲ ನಮಗೆ ಬಾಡಿಗೆ ಜಾಸ್ತಿ ಮಾಡಬೇಕೆಂಬುದು ನಮ್ದು ಅಗ್ರಿಮೆಂಟಲ್ಲಿದೆ. ಬರೀ 50 ಪೈಸಾ ಮಾತ್ರ ನಾವು ಕೇಳಿದ್ವಿ ಬಾಡಿಗೆ ಜಾಸ್ತಿ ಮಾಡಿ ಅಂತ ಹೇಳ್ಬಿಟ್ಟು. ಬರೀ ಗ್ಯಾಸ್ನವರೇ ಬದುಕ್ಬೋದು, ಅವರವರು ಸಂಬಳ ಜಾಸ್ತಿ ಮಾಡಬೇಕಂತ ಹೋರಾಟ ಮಾಡ್ತಾರೆ. ಎಲ್ಲ ಮಾಡುವಾಗ 3 ವರ್ಷ ಈಗಿನೂ ಸರ್ಕಾರದ ತೈಲ ಕಂಪನಿ ಸಬ್ಜೆಕ್ಟ್ ಇದು, ನಮ್ದು ಸಬ್ಜೆಕ್ಟ್ ಅಲ್ಲ. ಅವ್ರು ಪರ್ಪಸ್ ಆಗಿ ಸ್ಟ್ರೈಕ್ ನ ಮಾಡು ಅಂತ ಹೇಳೋದೇ ಸರ್ಕಾರ ಇವಾಗ ನಮಗೆ ಆ ಥರ ಪರಿಸ್ಥಿತಿ ಆಗಿದೆ. ಕಾರಣ ಏನಂದ್ರೆ ಅವ್ರು ರೇಟ್ ಕೊಟ್ಬಿಡ್ಲಿ, ನಾವು ಓಡಿಸ್ತೀವಿ ಅಷ್ಟೇ. ನಾವು ಎಷ್ಟು ದಿನ ಲಾಸ್ ಓಡಿಸ್ಬೇಕು? ಇನ್ಶೂರೆನ್ಸ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಟೋಲ್ ಬೆಲೆ ಜಾಸ್ತಿ ಆಗಿದೆ, ಡ್ರೈವರ್ ಕ್ಲೀನರ್ ಸ್ಯಾಲ್ರಿ ಜಾಸ್ತಿ ಆಗಿದೆ. ನಾವು ಯಾವ ಥರ ವ್ಯವಹಾರ ಮಾಡಬೇಕು? ಆದ್ರಿಂದ ನಾವು ಸ್ಟ್ರೈಕು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಮನೆಯೂ ಗ್ಯಾಸ್ ಬೇಕು, ನಮ್ಮ ಮನೆಯಲ್ಲೂ ಗ್ಯಾಸ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ರಿಂದ ನಮ್ದು ಪ್ರಾಬ್ಲಮ್ ಇಷ್ಟೇ. ಹೇಳ್ಬೇಕಾಯ್ತು ನಿಮ್ಮ ಮನೆಯವರಿಗೆ, ಗ್ಯಾಸ್ ಕೇಳ್ತಾ ಇದೀರಿ, ಅದಕ್ಕೆ ಕಾರಣ ನಾವೇ ಅಂತೇಳಿ ಅಂತ. ಇಲ್ಲ, ಈ ಮುಷ್ಕರ ಮಾಡೋ ಅಗತ್ಯ ಯಾಕೆ ಬರುತ್ತೆ? ಫೈನಲ್ ಸ್ಟೇಜ್. ಯಾವ ಒಂದು ಮನುಷ್ಯನು ಫೈನಲ್ ಸ್ಟೇಜ್ ಅಲ್ಲಿ ಈ ಮುಷ್ಕರ. ವೇಣುಗೋಪಾಲ್ ಅನ್ನುವಂಥವ್ರನ್ನ ಕರೆ ಮಾಡಿದ್ದಾರೆ. ವೇಣುಗೋಪಾಲ್, ಏನ್ ತಮ್ಮ ಪ್ರಶ್ನೆ? ಯಾರಿಗೆ? ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ನಾನು ಇಬ್ಬರಿಗೂ ಸೇರಿ ಒಂದು ಸಾಮಾನ್ಯವಾದ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಕೇಳಿ ಸರ್. ಮೊದಲಿಗೆ ನಾನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಬಂದಿರತಕ್ಕಂತ ಪ್ರತಿನಿಧಿ ಅವರಿಗೆ ಕೇಳುವಂತ ಮೊದಲನೇ ಪ್ರಶ್ನೆ, ತಮಗೆ ಯಾವುದೇ LPG ಇಂದ ಇನ್ನೊಂದರಿಂದ ಪೆಟ್ರೋಲ್ ಇಂದ ಡೀಸೆಲ್ ಇಂದ ಲಾಸ್ ಆದ್ರೆ ತಮ್ಮ ನಷ್ಟ ತುಂಬಿಕೊಳ್ಳಕ್ಕೆ ಸಾರ್ವಜನಿಕರ ಮೇಲೆ ಹೊರೆ ಹೊರಿಸೋದು ಸಾಮಾನ್ಯ. ಸರಿ ಕೇಳಿದ್ರು. ಅದರಲ್ಲೂ ಮೋಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವಾಗ್ಲೂ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸ್ ಅಂತ ಹೇಳ್ತಾರೆ, ಬಟ್ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ನಲ್ಲಿ ಇವ್ರು ಇಂಪೋರ್ಟ್ ಮಾಡ್ತಾ ಇರೋದು ಬರೀ 68% ಮಾತ್ರ. 32% ಇವರು ನಮ್ಮ ಇಂಡಿಜಿನಸ್ ವಾಟರ್ ಅಂದ್ರೆ ಭಾರತೀಯ ಟೆರಿಟರಿನಲ್ಲೇ ಸಿಗ್ತಾ ಇರುವಂತದ್ದು, ಅದಕ್ಕೂ ಸೇರಿಸಿ ಇವರು ಬೆಲೆ ಏರಿಕೆ ಮಾಡಿ ಸಾರ್ವಜನಿಕರ ಮೇಲೆ ಹೇರ್ತಾರೆ. ಆದ್ರೆ ನಮ್ಮ ಲಾರಿ ಮಾಲೀಕರು ಏನಿದ್ದಾರೆ ಅವ್ರ ಮೇಲೆ ಸರ್ಕಾರ ಆರೋಪ ಹೊರಿಸ್ತಾ ಇದೆ ಪರೋಕ್ಷವಾಗಿ. ಲಾರಿ ಮಾಲೀಕರೆಲ್ಲಾನು ಪದೇ ಪದೇ ಮುಷ್ಕರ ಆಗ್ತಾರೆ ಅಂತ. ಇವಾಗ ತಾನೇ ಒಬ್ರು ಹೆಂಗಸರು ಮಾತಾಡಿದ್ರು, ಪದೇ ಲಾರಿನವ್ರು ಮುಷ್ಕರ ಮಾಡ್ತಾರೆ ಅಂತ. ಲಾರಿನವ್ರಿಗೆ ಮುಷ್ಕರ ಮಾಡೋ ಹಾಗೆ ಪ್ರಚೋದನೆ ಮಾಡ್ತಾ ಇರುವಂತದ್ದೇ ಸರ್ಕಾರ. ಯಾಕೆ ಅಂದ್ರೆ ಯಾರು ಬಹಳ ಪುಣ್ಯವಾದ ನಷ್ಟನ, ಲಾರಿ ಮಾಲೀಕರ ನಷ್ಟನ. ಚರ್ಚೆ ಮಾಡ್ತೀನಿ. ಇದೀಗ ಬಂದಿರುವಂತಹ ಸುದ್ದಿ ನೋಡೋಣ. ಚಂಚಲಗೂಡ ಜೈಲಿನಿಂದ ರೆಡ್ಡಿ ಈಗ ಹೊರಗಡೆ ಬಂದಿರುವಂಥದ್ದು. ಅವ್ರನ್ನ ಈಗ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಇನ್ನೇನು ಅವ್ರಿಗೆ ವಿಮಾನದ ಮುಖಾಂತರ ಅವ್ರಿಗೆ ಬೆಂಗಳೂರಿಗೆ ಕರೆತರುವಂಥದ್ದು ನಾವು ನೋಡ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳು ಮೈಸೂರಿನ ಹೈದರಾಬಾದ್ನ ಚಂಚಲಗೂಡ ಜೈಲಿನಿಂದ ನೇರ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಹೈದರಾಬಾದ್ನಿಂದ ಜನಾರ್ದನ ರೆಡ್ಡಿ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸ್ಬೋದು.
ನಮಸ್ಕಾರ.